ನಮ್ಮ ಕನಸು ಬ್ಯಾನರ್ನಲ್ಲಿ ಕೆ ಸುರೇಶ್ ಅವರ ನಿರ್ಮಾಣದಲ್ಲಿ ರಮೇಶ್ ಶೆಟ್ಟಿಗಾರ್ ಬರೆದ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಸಂತೋಷ್ ಮಾಡ ನಿರ್ದೇಶನದಲ್ಲಿ ಮೂಡಿಬರುವ ಬಹುನಿರೀಕ್ಷಿತ ತುಳು ಸಿನಿಮಾ ಪಿದೈ ಮೇ 9ಕ್ಕೆ ಕರಾವಳಿಯಾದ್ಯಂತ ಬೆಳ್ಳಿ ತೆರೆಗೆ ಬರಲು ಸಿದ್ಧವಾಗಿದೆ. ನಿರ್ದೇಶಕ ಸಂತೋಷ್ ಮಾಡ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪಿದೈ ತುಳು ಚಿತ್ರವು ಕೋಲ್ಕತ್ತಾ, ಸಿಮ್ಲಾ, ಜಾರ್ಖಂಡ್ ಹಾಗೂ ಕ್ಯಾಲಿಫೋರ್ನಿಯಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅಧಿಕೃತವಾಗಿ ಆಯ್ಕೆಯಾಗಿರುವುದರ ಜೊತೆಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಥಮ ಬಾರಿಗೆ ತುಳು ಚಿತ್ರವೊಂದು ಭಾರತೀಯ ಚಲನಚಿತ್ರ ಹಾಗೂ ಕನ್ನಡ ಚಲನಚಿತ್ರ ಹೀಗೆ 2 ವಿಭಾಗಗಳಲ್ಲಿ ಸ್ಪರ್ಧೆಯಲ್ಲಿದ್ದು ಅಂತಿಮವಾಗಿ 2ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಮೂಡಿಗೇರಿಸಿಕೊಂಡಿದೆ ಎಂದರು. 2 ಸಲ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ಅತಿ ಹೆಚ್ಚು ಸಿನಿಮಾ ಸಂಕಲನ ಮಾಡಿರುವ ಸುರೇಶ್ ಅರಸ್ ಈ ಚಿತ್ರಕ್ಕೆ ಸಂಕಲನಕಾರರಾಗಿದ್ದಾರೆ. ಸಂಭಾಷಣೆಯನ್ನ ರಮೇಶ್ ಶೆಟ್ಟಿಗಾರ್ ಹಾಗೂ ಡಿಬಿಸಿ ಶೇಖರ್ ಬರೆದಿದ್ದಾರೆ. ಚಿತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಿಪು ಹಾಗೂ ಮಂಜೇಶ್ವರದ ಗಡಿ ಪ್ರದೇಶಗಳಲ್ಲಿ ಚಿತ್ರಿಸಲಾಗಿದೆ. ಇದೇ ವೇಳೆ ಖ್ಯಾತ ನಟ ಶರತ್ ಲೋಹಿತಾಶ್ವ ಮಾತನಾಡಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರೂಪಶ್ರೀ ವರ್ಕಾಡಿ, ಪುಷ್ಪರಾಜ್, ಡಿಬಿಸಿ ಶೇಖರ್ ಉಪಸ್ಥಿತರಿದ್ದರು. ಮತ್ತೊಂದು ಬಾರಿ ಮಂಗಳೂರಿಗೆ ಬರುವ ಒಂದು ಅವಕಾಶ ನನ್ನದಾಗಿದೆ. ಮತ್ತೊಂದು ಬಾರಿ ಒಂದು ತುಳು ಚಿತ್ರದಲ್ಲಿ ಅಭಿನಯಿಸೋ ಅಂತ ಒಂದು ಅವಕಾಶ ಸಿಕ್ತು. ಈ ಹಿಂದೆ ನಾನು ಅಂಬರೂರ ಕೇಟರರ್ಸ್ ಅನ್ನೋ ಒಂದು ಚಿತ್ರಕ್ಕಾಗಿ, ತುಳು ಚಿತ್ರಕ್ಕಾಗಿ ಬಂದಿದ್ದೆ. ಹಲವಾರು ಕನ್ನಡ ಚಿತ್ರಗಳಿಗೆ ಅದರ ಚಿತ್ರೀಕರಣಕ್ಕೆ ನಾನು ಮಂಗಳೂರಿಗೆ ಬಂದಿದ್ದೆ. ಮಂಗಳೂರಿನ ಸುತ್ತಮುತ್ತ ಇರುವ ಎಲ್ಲ ಊರುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಪಿದಾಯಿ ಬಹಳ ವರ್ಷಗಳ ನಂತರ ಅಂಬರ್ ಕೇಟರರ್ಸ್ ಐ ಥಿಂಕ್ 2013-14 ಬಂತು ಅಂತ ಕಾಣುತ್ತೆ. ಅದಾದ ನಂತರ ನಾನು ಆಗಿದೆ ಒಂದು 8-9 ವರ್ಷಗಳಾಯ್ತು. ನಾವು ಅದಾದ ನಂತರ ನಾನು ಈ ಪಿದಾಯಿ ಅನ್ನೋ ತುಳು ಚಿತ್ರಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ. ಅಫಿಷಿಯಲ್ ಸೆಲೆಕ್ಷನ್ ಆಗಿದೆ. ಅದು ಕೋಲ್ಕತ್ತಾ ಫೆಸ್ಟಿವಲ್ ಆಗ್ಬೋದು, ಜಾರ್ಖಂಡ್ದಾಗ್ಬೋದು, ಶಿಮ್ಲಾದಾಗ್ಬೋದು, ಈಗ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಒಂದು ಫೆಸ್ಟಿವಲ್ ಆಗುತ್ತೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಅದಕ್ಕೆ ನಮ್ಮ ಚಿತ್ರ ಪಿದಾಯಿ ಆಯ್ಕೆಗೊಂಡಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2ನೇ ಬೆಸ್ಟ್, ಈಗ ತಾನೇ ಹೇಳಿದ್ರು ಸಂತೋಷ್ ಮಾಡೋರು, 2ನೇ ಪ್ರಶಸ್ತಿಯನ್ನು ತಂದಾಗಿಸ್ಕೊಂಡಿದೆ ಈ ಚಿತ್ರ. ಬಹಳ ಒಳ್ಳೆ ಪ್ರತಿಕ್ರಿಯೆ ಆ ಫೆಸ್ಟಿವಲ್ ಅಲ್ಲಿ ನಮ್ಮ ಈ ತುಳು ಚಿತ್ರಕ್ಕೆ ಸಿಕ್ಕಿದೆ.